శరణు పోతోలు నీరాయ శరణు వీరా పట్టారాయ శరణు శరణు నీకే శరణయ్య సుత్రమైన తన ఊళ్ళోన సూర్యుడా ఉన్నాడయ్యా సుత్రమైన తన ఊళ్ళోన సూర్యుడా ఉన్నాడయ్యా సూర్యుడన్నా తానే తెలిసి కాయా చూసే తన ఊళ్ళోన రాముడేడా ఉన్నాడయ్యా కాయా చూసే తన ఊళ్ళోన రాముడేడా ఉన్నాడయ్యా రాముడన్నా తారే తెలిసి యవ్వహన్నం పూజే దేవతుల యవ్వహన్నం పూజాలి ಸಣ್ಣ ಹನುಮಂತು ಮೂರನೆಯ ಸಿದ್ಧಯ ಪಾತ್ರ ಅಂಪಯ್ಯವರು ಮಾಲಾರ್ಪಣೆ ಮಾಡುವುದರ ಮೂಲಕ ಸ್ವಾಗತವನ್ನು ಮಾಡಲು ಕೇಳಿಕೊಳ್ಳುತ್ತೇವೆ. ಮೂರನೇ ಸಿದ್ಧಯ ಪಾತ್ರಧಾರಿ ಸಣ್ಣ ಹನುಮಂತಿಯವರಿಗೆ ತುಂಬ ಹೃದಯದ ಧನ್ಯವಾದಗಳು. ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮದ ಇನ್ನೋರ್ವ ಅತಿಥಿಗಳಾದ ಸಾಲ್ನರಸಲು ಮಾಜಿ ಗ್ರಾಮ ಪಂಚಾಯತಿ ಸದಸ್ಯರು ಇವರಿಗೆ ಆದಂಬಿ ಪಾತ್ರಧಾರಿಯಾಗಿರುವ ರಾಮರೆಡ್ಡಿ ತಂದೆ ದೊಡ್ಡಗೋಕರಿ ಇವರು ಮಾಲಾರ್ಪಣೆ ಮಾಡುವುದರ ಮೂಲಕ ಸ್ವಾಗತವನ್ನು ಕೋರಲು ಕೇಳಿಕೊಳ್ಳುತ್ತೇವೆ.
ಶ್ರೀ ರಾಮರೆಡ್ಡಿ ಆದಂಬಿ ಪಾತ್ರಧಾರಿಯಾದ ಶ್ರೀ ರಾಮರೆಡ್ಡಿ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಅದೇ ರೀತಿಯಾಗಿ ಈ ಕಾರ್ಯಕ್ರಮದ ಇನ್ನೋರ್ವ ನಮ್ಮೂರಿನ ಮುಖಂಡರಾದ ಶ್ರೀ ನಾಗರಾಜ್ ಶೆಟ್ಟಿ ದಳಪತಿ ಇವರಿಗೆ ನಮ್ಮ ನಾಟಕದ ಪಾತ್ರಧಾರಿಗಳಾದ ಪರಮೇಶ್ ನಾಯ್ಕ್, ಎರಡನೇ ಬ್ರಹ್ಮಯ್ಯ ಪಾತ್ರಧಾರಿ ಪರಮೇಶ್ ನಾಯ್ಕ್ ಅವರು ಮಾಲಾರ್ಪಣೆ ಮಾಡೋದ್ರ ಮೂಲಕ ಸ್ವಾಗತವನ್ನು ಕೋರಲು ಕೇಳಿಕೊಳ್ಳುತ್ತೇವೆ. ಪರಮೇಶ್ ನಾಯ್ಕ್, ಎರಡನೇ ಬ್ರಹ್ಮಯ್ಯ ಅವರಿಗೆ ಧನ್ಯವಾದಗಳು. ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮದ ಇನ್ನೋರ್ವ ಅತಿಥಿಗಳಾಗೂ ನಮ್ಮೂರಿನ ಮುಖಂಡರಾದ ದೊಡ್ಡಗಕ್ಕರ್ ಇವರಿಗೆ ಈ ಒಂದು ನಾಟಕದ ಪಾತ್ರಧಾರಿ ಪೋತಲೂರಿನ ಪಾತ್ರಧಾರಿ ಮಲ್ಲಾರೆಡ್ಡಿ ಅವರು ಬಂದು ಮಾಲಾರ್ಪಣೆ ಮಾಡೋದ್ರ ಮೂಲಕ ಸ್ವಾಗತವನ್ನು ಮಾಡಲು ಕೇಳಿಕೊಳ್ಳುತ್ತೇನೆ. ದಯವಿಟ್ಟು ವೇದಿಕೆ ಮೇಲೆ ಯಾರು ಡಿಸ್ಟರ್ಬ್ ಮಾಡಬಾರದು. ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮದ ಇನ್ನೋರ್ವ ಮುಖ್ಯ ಅತಿಥಿಗಳಾದ ತಲಾರಿ ಭೂತರಾಮಣ್ಣ ಇವರಿಗೆ ಬಸವರಾಜ್ ಇವರಿಂದ ಮಾಲಾರ್ಪಣೆ ಮಾಡೋದ್ರ ಮೂಲಕ ಸ್ವಾಗತವನ್ನು ಕೋರಲು ಕೇಳಿಕೊಳ್ಳುತ್ತೇವೆ. ಕಕ್ಕಾಯ ಪಾತ್ರಧಾರಿ ಶ್ರೀ ಬಸವರಾಜ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮದ ಇನ್ನೋರ್ವ ಅತಿಥಿಗಳಾದ ನಮ್ಮೂರಿನ ಮುಖಂಡರು ಹಿರಿಯರು ಆಗಿರುವಂತಹ ಶ್ರೀ ಪಾಮನಗೌಡ ಇವರಿಗೆ ಈ ಒಂದು ನಾಟಕದ ಪಾತ್ರಧಾರಿಯಾಗಿರುವಂತಹ ಪರಮೇಶ್ ನಾಯ್ಕ್, ಎರಡನೇ ಬ್ರಹ್ಮಯ್ಯ ಪಾತ್ರಧಾರಿಗಳು ಮಾಲಾರ್ಪಣೆ ಮಾಡೋದ್ರ ಮೂಲಕ ಸ್ವಾಗತವನ್ನು ಕೋರಲು ಕೇಳಿಕೊಳ್ಳುತ್ತೇವೆ. ಈ ಎರಡನೇ ಬ್ರಹ್ಮಯ್ಯ ಪಾತ್ರದಲ್ಲಿ ಪರಮೇಶ್ ನಾಯ್ಕ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮದ ನಮ್ಮೂರಿನ ಇನ್ನೋರ್ವ ಮುಖಂಡರು ಹಿರಿಯರು ಆಗಿರುವಂತಹ ದೊಡ್ಡ ಹನುಮಂತ ತಂದೆ ಹಂಪಯ್ಯ ಇವರಿಗೆ ನಮ್ಮ ನಾಟಕ ಕಲಾ ಮಂಡಳಿಯ ಸದಸ್ಯರಾಗಿರುವಂತಹ ಇವರು ಹನುಮಂತರವರು ಮಾಲಾರ್ಪಣೆ ಮಾಡೋದ್ರ ಮೂಲಕ ಸ್ವಾಗತವನ್ನು ಕೋರಲು ಕೇಳಿಕೊಳ್ಳುತ್ತೇವೆ. ಹನುಮಂತರವರಿಗೆ ತುಂಬ ಹೃದಯದ ಧನ್ಯವಾದಗಳು. ಅದೇ ರೀತಿಯಾಗಿ ಶ್ರೀ ಭೀಮಣ್ಣ, ಕಾಂಗ್ರೆಸ್ ಮುಖಂಡರು ಯುವಕರು ಆದಂತಹ ಭೀಮಣ್ಣ ಇವರಿಗೆ ನಮ್ಮ ರಾಮಕೃಷ್ಣರವರು ಮಾಲಾರ್ಪಣೆ ಮಾಡೋದ್ರ ಮೂಲಕ ಸ್ವಾಗತವನ್ನು ಕೋರಲು ಕೇಳಿಕೊಳ್ಳುತ್ತೇವೆ. ಯುವಕರಾದ ಕಾಂಗ್ರೆಸ್ ಮುಖಂಡರು ಯುವಕರು ಆದಂತಹ ಶ್ರೀ ಭೀಮಣ್ಣ ಇವರಿಗೆ ರಾಮಕೃಷ್ಣ ಅವರಿಂದ ಮಾಲಾರ್ಪಣೆ. ಧನ್ಯವಾದಗಳು ರಾಮಕೃಷ್ಣರವರಿಗೆ. ಅದೇ ರೀತಿಯಾಗಿ ಇನ್ನೋರ್ವ ಕಾಂಗ್ರೆಸ್ ಮುಖಂಡರು ಆಗಿರುವಂತಹ ವಲಿಪಾಷ ಇವರಿಗೆ ಈ ನಾಟಕ ತಂಡದ ಸದಸ್ಯರಾಗಿರುವ ರಾಮಕೃಷ್ಣ ಅವರು ಮಾಲಾರ್ಪಣೆ ಮಾಡೋದ್ರ ಮೂಲಕ ಸ್ವಾಗತವನ್ನು ಮಾಡಬೇಕು. ಅದೇ ರೀತಿಯಾಗಿ ಈ ಒಂದು ಸಂಗೀತ ಮತ್ತು ಈ ನಾಟಕದ ಸಂಗೀತ ಹಾಗೂ ನಿರ್ದೇಶಕರು ಆಗಿರುವಂತಹ ಗುರುಗಳು ಆಗಿರುವಂತಹ ರಂಗಣ್ಣ ಇವರಿಗೆ ಈ ನಾಟಕದ ಪೀರಸಾಹೇಬ್ ಪಾತ್ರಧಾರಿ ರಾಗನಗೌಡ VST ಏರಿಯಾ ಸೂಪರ್ವೈಸರ್ ಆಗಿರುವಂತಹ ಈ ರಾಗನಗೌಡರವರು ರಾಗನಗೌಡ ಏರಿಯಾ ಸೂಪರ್ವೈಸರ್ VST ಇವರು ಗುರುಗಳಿಗೆ ಮಾಲಾರ್ಪಣೆ ಮಾಡೋದ್ರ ಮೂಲಕ ತುಂಬ ಹೃದಯದಿಂದ ಸ್ವಾಗತವನ್ನು ಕೋರಲು ಕೇಳಿಕೊಳ್ಳುತ್ತೇವೆ. ಈ ರಾಘಣ್ರವರೇ ಮಾಲಾರ್ಪಣೆ ಮಾಡ್ರಿ. VST ಏರಿಯಾ ಸೂಪರ್ವೈಸರ್ ಆಗಿರುವಂತಹ ರಾಘನಗೌಡ ಇವರಿಗೆ ತುಂಬ ಹೃದಯದ ಧನ್ಯವಾದಗಳು. ಅದೇ ರೀತಿಯಾಗಿ ಈ ಊರಿನ ಈ ನಾಟಕಕ್ಕೆ ಆಗಮಿಸಿರುವಂತಹ ಸರ್ವ ಮುಖಂಡರಿಗೂ, ಸುತ್ತಮುತ್ತಲಿನ ಗ್ರಾಮಸ್ಥರಿಗೂ, ರೈತ ಮುಖಂಡರಿಗೂ, ಊರಿನ ಎಲ್ಲರಿಗೂ ಕೂಡ ಈ ಶ್ರೀ ಮಾರುತಿ ನಾಟ್ಯ ಕಲಾ ಮಂಡಳಿ ಕೊತ್ತದೊಡ್ಡಿಯವರಿಂದ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರುತ್ತೇವೆ. ಎಲ್ಲರೂ ಕೂಡ ಈ ವೇದಿಕೆ ಮೇಲೆ ಆಸೀನರಾದವರು ಮಾತ್ರ ಹಿರಿಯರಲ್ಲ, ಅವರಿಗೂ ಎನ್ನದೇ ಈ ಊರಿನ ಎಲ್ಲರಿಗೂ ಕೂಡ ಈ ವೇದಿಕೆಗೆ ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಆಹ್ವಾನಿಸ್ತಾ ಇದ್ದೇವೆ. ಎಲ್ಲರಿಗೂ ಕೂಡ ತುಂಬ ಸ್ವಾಗತವನ್ನು ಕೋರಿ ಈ ಕಾರ್ಯಕ್ರಮ ನಾಟಕವನ್ನು ಇನ್ನೂ ಆರಂಭಿಸಲಿದ್ದೇವೆ. ಧನ್ಯವಾದಗಳು. ಅದೇ ರೀತಿಯಾಗಿ ಇಷ್ಟೊತ್ತು ಅನೌನ್ಸ್ ಮಾಡಿದ ವೀರೇಶ್ ಅಣ್ಣ MD ಅವರಿಗೆ ನಮ್ಮ ನಾಟಕದ ಪಾತ್ರಧಾರಿಯಾದ ಗೋವಿಂದ ಅವರಿಂದ ಮಾಲಾರ್ಪಣೆ. ಚಪ್ಪಲಿ ಕೊಟ್ಟರು ಅವರಿಗೆ ಧನ್ಯವಾದಗಳು.
ಅದೇ ರೀತಿಯಾಗಿ ಕವಿ ವೆಂಕಟೇಶ್ ಅವರಿಗೆ ನಮ್ಮ ಊರಿನ ತಿರುಮಲೇಶ್ ಅಣ್ಣನವರು ಮಾಲಾರ್ಪಣೆ ಮಾಡಲಾಗಿದೆ. ತಿರುಮಲೇಶ್ ಅಣ್ಣನವರಿಗೂ ಧನ್ಯವಾದಗಳು. ಈ ವೇದಿಕೆ ಮೇಲೆ ಆಸೀನರಾಗಿರುವಂಥ ಎಲ್ಲ ಹಿರಿಯರಿಗೂ ವಂದಿಸುತ್ತಾ ಈ ವೇದಿಕೆಯನ್ನು ಬಿಟ್ಟುಕೊಟ್ಟು ಮುಂದಿನ ಕಾರ್ಯಕ್ರಮಕ್ಕೆ ಅನುವು ಮಾಡಿಕೊಡಲು ಕೇಳಿಕೊಳ್ಳುತ್ತೇವೆ. టైం అవుతుంది మీరేమి ఎప్పుడు పొద్దున తెల్లగైతే ಸನ್ಮಾನ ಮಾಡಿ ಎಲ್ಲ ಹಿರಿಯರನ್ನು ಮುಖಂಡರನ್ನು ಆಹ್ವಾನಿಸಿ ಗೌರವಿಸಿದ ಶ್ರೀ ಮಾರುತಿ ನಾಟ್ಯ ಕಲಾ ಮಂಡಳಿ ಕೊತ್ತತೋಟ ಇವರೆಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತಾ ಇದ್ದೇವೆ. ಅದೇ ರೀತಿಯಾಗಿ ಈ ಒಂದು ನಾಟಕ ಕಾರ್ಯಕ್ರಮವನ್ನು ಉದ್ದೇಶಿಸಿ ಕವಿ ವೆಂಕಟೇಶಣ್ಣನವರು ಒಂದೆರಡು ತಮ್ಮ ಅನಿಸಿಕೆಗಳನ್ನು ಹೇಳಬೇಕಾಗಿ ಕೇಳಿಕೊಳ್ಳುತ್ತೇವೆ. ಹಲೋ, ಕನ್ನಡದ ಕಲಾಭಿಮಾನಿಗಳೇ, ಕಲಾ ರಸಿಕರೇ, ಕಲಾ ಮಾಧ್ಯಮದ ಎಲ್ಲ ಮಿತ್ರರೇ, ಇಂದು ಕೊತ್ತದಡ್ಡಿ ಗ್ರಾಮದಲ್ಲಿ ಶ್ರೀ ಮಾರಿಕಾಂಬಾ ದೇವಿಯ ಜಾತ್ರೆಯ ನಿಮಿತ್ತವಾಗಿ ಶ್ರೀ 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 ಪೋತಲೂರಿ ವೀರ ಬ್ರಹ್ಮೇಂದ್ರ ಸ್ವಾಮಿ ಚರಿತ್ರೆ ಎಂಬ ನಾಟಕವನ್ನು ಈಗಾಗಲೇ ಒಂದ್ಸಲ ಮಾರುತಿ ಜಾತ್ರೆ ಅಂಗವಾಗಿ ಕೂಡ ಒಂದ್ಸಲ ಅಭಿನಯಿಸಿರ್ಬೋದು. ಅವತ್ತು ಕೂಡ ಕರೆದಿದ್ರು. ಇವತ್ತು ಮತ್ತೆ ಇಲ್ಲಿ ಆ ನಾಟಕವನ್ನು ಪ್ರಾರಂಭಿಸ್ತಾ ಇದ್ದಾರೆ. ಎಲ್ಲರೂ ಈ ಪೋತಲೂರು ವೀರ ಬ್ರಹ್ಮೇಂದ್ರ ಸ್ವಾಮಿ ಚರಿತ್ರೆ ಹೆಚ್ಚಿಗೆ ಯಾಕಂದರೆ ಬೌಂಡ್ರಿನಲ್ಲಿದ್ದ ಸಲುವಾಗಿ ಈ ಊರಿನಲ್ಲಿ ಈ ನಾಟಕ ನಡೀತದಂತ ನನಗೆ ಅನ್ನಿಸ್ತದ. ఇప్పుడు మా ఊర్లో బుడుంబల్ కానపురం ఉన్నది. అక్కడ జల్దీ తెలుగు మాకి సెట్ కాదు ఈ నాటకాలు ఆడాలంటే. అయినా కూడా కళాభిమానులు యావది చేసిన కళనే అది. దానికి మంచిగా మనం ఎలవేయాల్సి ఉంది. ఈ బ్రహ్మేంద్ర స్వామి చరిత్ర బ్రహ్మం మాట ఒళ్ళు బోదురా కాలజ్ఞానము సుళ్ళు కాదురా అంతని ఎన్నడో పెద్దలు చెప్పినారు. ఆ విధంగా బ్రహ్మయ్య రాసింది ఇప్పుడు ప్రతి ఒక్కటి నడుస్తూనే ఉండదా. నీళ్ళతోని దీపాలు వెలగాలంటే దీపాలు వెలుగుతూ ఉండవా. మూడే పట్ల మీద రైలు నడాలంటే పట్టి మీద రైలు నడుస్తుందా. ఆకాశాల అవి పక్షులు ఆరాడినట్ల విమానాలు ఆరాడుతాడో అతను చెప్పింది అవధి సుళ్ళు అయ్యలేదు బ్రహ్మం గారి చరిత్రలో. అటువంటి ఒక బ్రహ్మం గారి చరిత్రని ఈ గ్రామంలో చాలా అద్భుతంగా ప్రయోగం చేస్తున్నారు. కాబట్టి వాళ్ళకందరికీ ఆ బ్రహ్మేంద్ర స్వామి ఆశీర్వాదం ఉండుని ఈ సంగీత వృందానికి మా గ్రామ ప్రజలందరికీ మంచిది జరగాలని నేను కోరుకుంటూ నన్ను మాట్లాడాలంటే కన్నడలోనైతే ఇంకా కొంచెం ఎక్కువ మాట్లాడతాను. అవి ఏం వద్దు. ఇక ఏమంటే టైం లేదు. ఇది నాటకము పెద్దది. ఇది కథ ఇప్పుడు స్టార్ట్ చేసి 18కి ముగుస్తుందేమో అది. అటువంటి నాటకం ఇక్కడ చేస్తూ ఉంటారా. ఈ గ్రామంలో అందరికీ మంచిది కానీ మారికాంబదేవి ఆంజనేయ స్వామి ఆశీర్వాదం అందరికీ ఉండాలని చెప్పుకొని నాకు మాట్లాడడానికి అవకాశం ఇచ్చిన అంద పెద్దలకి వేదిక మీద ఉన్న అన్న ఊరు ప్రజలందరికీ నా వందనాలు తెలియజేస్తూ నా 2 మాటలు ముగిస్తున్నాను. నమస్కారం. ಈ ನಾಟಕವನ್ನು ಉದ್ದೇಶಿಸಿ ಮಾತನಾಡಿದ ಕವಿ ವೆಂಕಟೇಶ್ ಕಾಂಗ್ರೆಸ್ ಯುವ ಮುಖಂಡರಿಗೆ ತುಂಬ ಹೃದಯದ ಧನ್ಯವಾದಗಳು. ಶ್ರೀ ಮಾರುತಿ ನಾಟ್ಯ ಕಲಾ ಮಂಡಳಿ ಕೊತ್ತದೊಡ್ಡಿ ಶ್ರೀ ವೀರಬ್ರಹ್ಮೇಂದ್ರ ಸ್ವಾಮಿ ಈ ನಾಟಕ ಸಂಘಕ್ಕೆ ನಮ್ಮೂರಿನ ಗ್ರಾಮ ಪಂಚಾಯಿತಿ ಸದಸ್ಯರಾಗಿರುವಂಥ ಶ್ರೀ ಮ್ಯಾಕಲ್ ಹನುಮಂತರವರು 2,500 ರೂಪಾಯಿಗಳನ್ನು ದೇಣಿಗೆಯಾಗಿ ನೀಡಿರುತ್ತಾರೆ. ಅವರಿಗೆ ಶ್ರೀ ಮಾರುತಿ ನಾಟ್ಯ ಕಲಾ ಮಂಡಳಿ ವತಿಯಿಂದ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಅದೇ ರೀತಿಯಾಗಿ ಈ ನಾಟಕ ಕಲಾ ಮಂಡಳಿಗೆ ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯರಾಗಿರುವಂಥ ಡಾಕ್ಟರ್ ಲಕ್ಷ್ಮಣರವರು ಕೂಡ
2,100 ರೂಪಾಯಿಗಳನ್ನು ದೇಣಿಗೆಯಾಗಿ ನೀಡಿರುತ್ತಾರೆ. ಇವರಿಗೂ ಕೂಡ ಮಾರುತಿ ನಾಟ್ಯ ಕಲಾ ಮಂಡಳಿ ಕೊತ್ತದೊಡ್ಡಿ ವತಿಯಿಂದ ಹಾಗೂ ನನ್ನ ವೈಯಕ್ತಿಕವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂಥ ಕವಿ ವೆಂಕಟೇಶ್ ಉಡುಂಗಲ್ ಖಾನಾಪುರ್ ಕಾಂಗ್ರೆಸ್ ST ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು, ಇವರು ಕೂಡ ಈ ನಾಟಕ ಸಂಘಕ್ಕೆ 1,100 ರೂಪಾಯಿಗಳನ್ನು ವಿರಾಳವಾಗಿ ದೇಣಿಗೆಯಾಗಿ ನೀಡಿರುತ್ತಾರೆ. ಇವರಿಗೆ ನಮ್ಮೂರಿನ ಪರವಾಗಿ ಹಾಗೂ ನನ್ನ ವೈಯಕ್ತಿಕವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿಯಾಗಿ ನಮ್ಮೂರಿನ ಮುಖಂಡರಾದ ಶ್ರೀ ದೊಡ್ಡಗೋಕಾರಿ ಚಿಕ್ಕಪ್ಪನವರು ಈ ಒಂದು ನಾಟಕಕ್ಕೆ ವಿರಾಳವಾಗಿ 2,100 ರೂಪಾಯಿಗಳನ್ನು ದೇಣಿಗೆಯಾಗಿ ನೀಡಿರುತ್ತಾರೆ. ಇವರಿಗೆ ನಮ್ಮ ನಾಟಕ ಸಂಘದ ಪರವಾಗಿ ಹಾಗೂ ನಮ್ಮ ಊರಿನ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಎಲ್ಲರೂ ಚಪ್ಪಾಳೆಯನ್ನು ತಟ್ಟೋದ್ರ ಮೂಲಕ ಈ ವೇದಿಕೆಗೆ ಶೋಭೆಯನ್ನು ತರಬೇಕು. ಅಂದ್ರೆ ಚಪ್ಪಟ್ಲು ಕೊಟ್ಟಣ್ಣಪ್ಪ, మీరు ದುಡ್ಡು ಚಕ್ಲಿ ಚಪ್ಪಟ್ಲು ಕೊಟ್ಟನಿಗೆ ದುಡ್ಡು. ಅದೇ ರೀತಿಯಾಗಿ ಈ ನಾಟಕ ಸಂಘಕ್ಕೆ ತಲಾರಿ ಬಜ್ಜಯ್ಯನವರು 1,000 ರೂಪಾಯಿಗಳನ್ನು ವಿರಾಳವಾಗಿ ದೇಣಿಗೆಗೆ ನೀಡಿರುತ್ತಾರೆ. ಅವರಿಗೆ ನಾಟಕ ಸಂಘದ ಪರವಾಗಿ ಹಾಗೂ ನನ್ನ ವೈಯಕ್ತಿಕವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿಯಾಗಿ ಈ ಒಂದು ನಮ್ಮೂರಿನ ಮುಖಂಡರು ಆಗಿರುವಂತಹ ಈ ಪಾಮನಗೌಡರವರು ಕೂಡ 2,100 ರೂಪಾಯಿಗಳನ್ನು ವಿರಾಳವಾಗಿ ದೇಣಿಗೆಯಾಗಿ ನೀಡಿರುತ್ತಾರೆ. ಇವರಿಗೂ ಕೂಡ ನನ್ನ ವೈಯಕ್ತಿಕವಾಗಿ ಊರಿನ ಎಲ್ಲರ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ನಮ್ಮ ಕರೆಗೆ ಹೋಗೊಟ್ಟು ಬಂದಿರುವಂಥ ನಮ್ಮ ಆತ್ಮೀಯರು ಹಾಗೂ ಕಾಂಗ್ರೆಸ್ ಮುಖಂಡರಾಗಿರುವಂಥ ನರಸಿಂಹಣ್ಣನವರು ಉಡುಂಬಲ್, ಇವರು ಕೂಡ ನಮ್ಮ ನಾಟಕ ಸಂಘಕ್ಕೆ 1,100 ರೂಪಾಯಿಗಳನ್ನು ದೇಣಿಗೆಯಾಗಿ ನೀಡಿರುತ್ತಾರೆ. ಅವರಿಗೆ ನಮ್ಮ ನಾಟಕ ಸಂಘದ ಪರವಾಗಿ ಹಾಗೂ ನನ್ನ ವೈಯಕ್ತಿಕವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿಯಾಗಿ ನಮ್ಮೂರಿನ ಯುವ ಮುಖಂಡರು ಕಾಂಗ್ರೆಸ್ ಮುಖಂಡರಾಗಿರುವಂಥ ವಲಿಪಾಷ ಇವರು 500 ರೂಪಾಯಿಗಳನ್ನು ದೇಣಿಗೆಯಾಗಿ ನೀಡಿರುತ್ತಾರೆ. ಅವರಿಗೆ ನಾಟಕ ಸಂಘದ ಪರವಾಗಿ ಹಾಗೂ ನನ್ನ ವೈಯಕ್ತಿಕವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಎಲ್ಲರೂ ಚಪ್ಪಾಳೆಯನ್ನು ತಟ್ಟಬೇಕಾಗಿ ಕೇಳಿಕೊಳ್ಳುತ್ತೇನೆ. ಅದೇ ರೀತಿಯಾಗಿ ಮಾಜಿ ಗ್ರಾಮ ಪಂಚಾಯತಿ ಸದಸ್ಯರಾಗಿರುವಂಥ ಸಾಲ್ ನರಸಿಂಹ ಇವರು ಕೂಡ ಈ ನಾಟಕ ಸಂಘಕ್ಕೆ 1,100 ರೂಪಾಯಿಗಳನ್ನು ವಿರಾಳವಾಗಿ ದೇಣಿಗೆ ನೀಡಿರುತ್ತಾರೆ. ಶ್ರೀಯುತರಿಗೆ ನಮ್ಮ ನಾಟಕ ಸಂಘದ ಪರವಾಗಿ ಹಾಗೂ ಊರಿನ ಪರವಾಗಿ ನನ್ನ ವೈಯಕ್ತಿಕವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿಯಾಗಿ ಈ ನಾಟಕ ಸಂಘಕ್ಕೆ ನಮ್ಮೂರಿನ ಹಿರಿಯರು ಹಾಗೂ ಮುಖಂಡರು ಆಗಿರುವಂಥ ರೈತ ಮುಖಂಡರು ಆಗಿರುವಂಥ ದೊಡ್ಡ ಹನುಮಂತ ತಂದೆ ಹಂಪಯ್ಯನವರು ಕೂಡ 500 ರೂಪಾಯಿಗಳನ್ನು ವಿರಾಳವಾಗಿ ದೇಣಿಗೆಯಾಗಿ ನೀಡಿರುತ್ತಾರೆ. ಅವರಿಗೆ ಕೂಡ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿಯಾಗಿ ನಮ್ಮೂರಿನ ಮುಖಂಡರಾದಂಥ ತಲಾರಿ ಭೂತರಾಮನವರು ಕೂಡ ಈ ನಾಟಕ ಸಂಘಕ್ಕೆ 500 ರೂಪಾಯಿಗಳನ್ನು ದೇಣಿಗೆಯಾಗಿ ನೀಡಿರುತ್ತಾರೆ. ಅವೆಲ್ಲರೂ ಚಪ್ಪಾಳೆ ತಟ್ಟುವುದರ ಮೂಲಕ ಧನ್ಯವಾದಗಳನ್ನು ಹೇಳಬೇಕಾಗಿ ಕೇಳಿಕೊಳ್ಳುತ್ತೇನೆ. ಅದೇ ರೀತಿಯಾಗಿ ಕಾಂಗ್ರೆಸ್ ಮುಖಂಡರು ಯುವಕರು ಆಗಿರುವಂತಹ ಭೀಮಣ್ಣ ತಂದೆ ಪಾಲಯ್ಯನವರು ಈ ನಾಟಕ ಸಂಘಕ್ಕೆ 1,000 ರೂಪಾಯಿಗಳನ್ನು ದೇಣಿಗೆಯಾಗಿ ನೀಡಿರುತ್ತಾರೆ. ಅವರಿಗೆ ನಾಟಕ ಸಂಘದ ಪರವಾಗಿ ಹಾಗೂ ನನ್ನ ವೈಯಕ್ತಿಕವಾಗಿ ಹಾಗೂ ಊರಿನ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿಯಾಗಿ ನಮ್ಮೂರಿನ ದಳಪತಿಯಾಗಿರುವಂಥ ನಾಗರಾಜ್ ಶೆಟ್ಟಿ ಅವರು ಈ ನಾಟಕ ಸಂಘಕ್ಕೆ 1,100 ರೂಪಾಯಿಗಳನ್ನು ದೇಣಿಗೆಯಾಗಿ ನೀಡಿರುತ್ತಾರೆ. ಅವರಿಗೆ ನಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಅದೇ ರೀತಿಯಾಗಿ ನಾನು ಕೂಡ ನನ್ನ ವೈಯಕ್ತಿಕವಾಗಿ ನಾಟಕ ಸಂಘಕ್ಕೆ 1,100 ರೂಪಾಯಿಗಳನ್ನು ದೇಣಿಗೆಯಾಗಿ ನೀಡ್ತಾ ಇದ್ದೇನೆ. ನನ್ನ ಪ್ರೀತಿಯಿಂದ ಮಾಡ್ತಾ ಇದ್ದೇನೆ. ಅವರಿಗೂ ತುಂಬ ಹೃದಯ ಧನ್ಯವಾದಗಳು. 2,000 ರೂಪಾಯಿಯನ್ನು ಕೊಡ್ತಿದ್ದಾರೆ. ಈ ನಾಟಕ ಸಂಘಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ದೇಣಿಗೆಯನ್ನು ನೀಡಿ, ದೇಣಿಗೆ ನೀಡಲಾರದವರು ಕೂಡ ಪರೋಕ್ಷವಾಗಿ ಬೆಂಬಲಿಸಿ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ನೆರವೇರಿಸಲು ತಮ್ಮೆಲ್ಲರಲ್ಲಿ ನಾವು ಹೃದಯಪೂರ್ವಕವಾಗಿ ಕೇಳಿಕೊಳ್ಳುತ್ತೇವೆ. ಈ ಕಾರ್ಯಕ್ರಮವನ್ನು ಮುಂದಿನ ಹಂತ ಈ ನಾಟಕ ಆರಂಭವಾಗಲಿದೆ. ಈ ನಾಟಕಕ್ಕೆ ಆರಂಭವಾಗಲು ತಾವೆಲ್ಲರೂ ಅನುವು ಮಾಡಿಕೊಳ್ಳಲು ತಮ್ಮೆಲ್ಲರಲ್ಲಿ ನಾವು ವಿನಂತಿಸಿಕೊಳ್ಳುತ್ತೇನೆ. ಶ್ರೀ
ಮಾರುತಿ ನಾಟ್ಯ ಕಲಾ ಮಂಡಳಿ ಕೊತ್ತದೊಡ್ಡಿಯ ಈ ನಾಟಕ ಎಲ್ಲ ಪಾತ್ರಧಾರಿಗಳು ವೇದಿಕೆಯ ಮುಂಭಾಗದಲ್ಲಿ ಬಂದು ಹಾಜರಾಗಬೇಕು. ಈ ನಾಟಕದ ಸಂಗೀತ ಮತ್ತು ನಿರ್ದೇಶನ ಮಾಡಿರುವಂಥ ರಂಗಣ್ಣ ಸಿಂಧನೂರ್ ಗುರುಗಳು ಇವರಿಗೆ ಈ ನಾಟಕ ಸಂಘದ ಪರವಾಗಿ ಈ ನಾಟಕ ಸಂಘದ ಎಲ್ಲ ಪಾತ್ರಧಾರಿಗಳು 5 ತೊಲೆ ಬೆಳ್ಳಿ ಹಾಲುಗಡಗ 5 ತೊಲಲ ಬೆಳ್ಳಿ ಕಡಗ ಮತ್ತು ಶಾಲು ಹಾಕಿ ಸನ್ಮಾನ ಮಾಡಲಿದ್ದಾರೆ. ಈ ಶ್ರೀ ಶ್ರೀ ವಿರಾಟ್ ಪೋತಲೂರಿ ವೀರಬ್ರಹ್ಮೇಂದ್ರ ಸ್ವಾಮಿ ಆಧ್ಯಾತ್ಮಿಕ ನಾಟಕದ ಸಂಗೀತ ನಿರ್ದೇಶನ ಡೈರೆಕ್ಟರ್ ರಂಗಣ್ಣ ಸಿಂಧನೂರ್ ಇವರಿಗೆ 5 ತೊಲೆ ಬೆಳ್ಳಿ ಕಡಗ ಹಾಗೂ ಬಟ್ಟೆ ಹಾಗೂ ಮಾಲಾರ್ಪಣೆ ಮಾಡಿ ಶಾಲು ಹಾಕಿ ಸನ್ಮಾನಿಸಿ ಗೌರವಿಸಿದ ನಾಟಕ ಸಂಘದ ಎಲ್ಲ ಪದಾಧಿಕಾರಿಗಳಿಗೆ ತುಂಬುರುಗೈದ ಧನ್ಯವಾದಗಳು. పెద్దలు కానీ ప్రతి ఒక్కరు వచ్చి ఈ కాలజ్ఞాని వీర బ్రహ్మేంద్ర స్వామి తెలుగు నాటకము ఇది రియల్ స్టోరీ నడిచిన ఈ నాటకముని ప్రతి ఒక్కరు కూడా చూసి ఆనందించాలని మేము హృదయపూర్వకంగా కోరుతున్నాము. ఆడపిల్లలు ఇంకా కొద్దిసేపట్లోనే ఈ వీర బ్రహ్మేంద్ర స్వామి నాటకము స్టార్ట్ అవుతుంది కాబట్టి మాంసం తిన్నోళ్ళు కానీ డ్రింక్ చేసిన వాళ్ళు కానీ ఎవరైనా ఉంటే దయచేసి వేదిక మీద రాకూడదని కోరుతాము. ಈ ಒಂದು ನಾಟಕದ ಸಂಗೀತ ನಿರ್ದೇಶನವಾಗಿರುವಂಥ ರಂಗಣ್ಣ ಇವರಿಗೆ ಕುಮಾರಿ ಮಹಾದೇವಿ ಮತ್ತು ಪರಮೇಶ್ ಇವರಿಂದ 500 ರೂಪಾಯಿ. ಅದೇ ರೀತಿಯಾಗಿ ಈ ನಾಟಕದ ಇನ್ನೋರ್ವ ಪಾತ್ರಧಾರಿಗಳಾಗಿರುವಂತಹ ಕಕ್ಕಯ್ಯ ಪಾತ್ರಧಾರಿ ಬಸವರಾಜರವರು 1,000 ರೂಪಾಯಿಗಳನ್ನು ದೇಣಿಗೆಯಾಗಿ ನೀಡಲೆಂದು ಕೇಳಿಕೊಳ್ಳುತ್ತೇನೆ. ನಾನ್ ವೆಜ್ ಮಟನ್ ಮಾಂಸ ಸೇವಿಸಿದವರಾಗಿರಬಹುದು.